ಅಸ್ಸಲಾಂ ಅಲೈಕುಂ. ನಾನು ನಿಮ್ಮ ಪ್ರೀತಿಯ ಯಾಸ್ಮಿನ್ ರಿಯಾಸ್. ಸ್ನೇಹಿತರೆ, ನೇರ ವಿಷಯಕ್ಕೆ ಬರೋಣ. ಇವತ್ತು ಅನೇಕ ಸಹೋದರರು ಹೊರದೇಶದಲ್ಲಿ ದುಡಿಯುತ್ತಿದ್ದಾರೆ. ತಮ್ಮ ಊರಲ್ಲಿ ದುಡಿದ ದುಡಿಮೆಯಿಂದ ಎಲ್ಲೋ ಒಂದು ಕಡೆ ತಮ್ಮ ಮನೆಯವರಾಗಿರ್ಬೋದು, ತಮ್ಮ ಹೆಂಡತಿ ಮಕ್ಕಳು ಇವರನ್ನು ಖುಷಿಯಾಗಿರಿಸಲಿಕ್ಕೆ ಆಗದೆ ಇರ್ಬೋದು, ಅಥವಾ ಅವರ ಆಸೆ ಆಕಾಂಕ್ಷೆಗಳನ್ನು ತಮ್ಮಲ್ಲಿ ಈಡೇರಿಸಲಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಇದಕ್ಕಾಗಿ ಹೊರದೇಶಕ್ಕೆ ಹೋಗಿ ದುಡಿಯುವ ಅನೇಕ ಸಹೋದರರು ನಮ್ಮ ಮಧ್ಯೆನೇ ಇದ್ದಾರೆ ಅಲ್ವಾ? ಆದ್ರೆ ಇಲ್ಲಿ ವಿಪರ್ಯಾಸ ಏನಂದ್ರೆ, ಅವರ ಒಂದು ಪ್ರೀತಿಗೆ ತಮ್ಮ ಮಹಿಳೆಯರು ಅರ್ಹರಾಗಿದ್ದಾರಾ? ಸ್ನೇಹಿತರೆ, ಮತ್ತೆ ಇಲ್ಲಿ ಹೇಳೋದೇನಂದ್ರೆ, ಯಾರು ವೈಯಕ್ತಿಕವಾಗಿ ಇದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿನಲ್ಲಿ ಏನಾಗ್ತಿದೆ ಅನ್ನೋದನ್ನು ಮಾತ್ರ ನಾ ಹೇಳಬಲ್ಲೆ. ಯಾರ ಒಬ್ಬರನ್ನು ಟಾಂಟ್ ಮಾಡಿ ಅವರ ಒಂದು ವೈಯಕ್ತಿಕ ವಿಚಾರ ನಾ ಮಾತನಾಡ್ತಿಲ್ಲ. ಇಟ್ ಈಸ್ ಜಸ್ಟ್ ಎ ಮೆಸೇಜ್. ಕೆಲವೊಂದಿಷ್ಟು ಮನಸ್ಸಿಗೆ ತಾವು ಮಾಡುವ ತಪ್ಪು ಏನಂತ ತಿದ್ದುಕೊಂಡು ಸರಿದಾರಿಯಲ್ಲಿ ನಡೀಲಿ ಅಂತ ಈ ಒಂದು ವಿಡಿಯೋ ಅಷ್ಟೇ. ಪಾಪ ಕೆಲವೊಂದಿಷ್ಟು ಗಂಡಸರಿಗೆ ತಮ್ಮ ಹೆಂಡತಿ ಮೇಲೆ ಅಪಾರವಾದ ಪ್ರೀತಿ ನಂಬಿಕೆ ಇರುತ್ತೆ. ಯಾವತ್ತೂ ಕೂಡ ಪ್ರಶ್ನಿಸುವುದಿಲ್ಲ. ಆತ ಗಳಿಸಿದ ಹಣಕ್ಕೂ ಕೂಡ ಯಾವ ಲೆಕ್ಕ ಕೂಡ ಕೇಳೋದಿಲ್ಲ. ಆದ್ರೆ ಇಲ್ಲಿ ಹೆಂಡತಿ ಮಾಡೋದೇನು? ಅನೈತಿಕ ಸಂಬಂಧ ಹೊಂದುವುದು ಅಥವಾ ಆತ ಗಳಿಸಿದ ಹಣವನ್ನು ದುರುಪಯೋಗ ಮಾಡುವುದು. ಸ್ನೇಹಿತರೆ, ಇಲ್ಲಿ ಮೊದಲು ಏನ್ ತಿಳ್ಕೊಳ್ಬೇಕಂದ್ರೆ, ದಾಂಪತ್ಯ ಅಂದ್ರೆ ಒಂದೇ ಮನೆಯಲ್ಲಿ ಬದುಕುವುದಲ್ಲ. ದೂರವಿದ್ರೂ ಕೂಡ ಒಬ್ಬರ ಮನಸ್ಸಿನಲ್ಲಿ ಇನ್ನೊಬ್ಬರು ಪ್ರಾಮಾಣಿಕವಾಗಿ ಬದುಕುವುದೇ ನಿಜವಾದ ದಾಂಪತ್ಯವಾಗಿರುತ್ತೆ. ಕ್ಷಣಿಕವಾದ ಆಕರ್ಷಣೆಗೆ ನಿಮ್ಮ ಗಂಡಂದಿರು ಇಟ್ಟ ಒಂದು ನಂಬಿಕೆಗೆ ಯಾವತ್ತೂ ದ್ರೋಹ ಬಗೆಲಿಕ್ಕೆ ಹೋಗಬೇಡಿ. ನಿಮ್ಗೆ ಒಂಟಿತನ ಕಾಣಿಸಿದ್ರೆ ನಿಮ್ಮ ಗಂಡನೊಂದಿಗೆ ಮಾತಾಡಿ, ಓಪನ್ ಅಪ್ ಆಗಿ ಮಾತಾಡಿ, ಫೀಲ್ ಫ್ರೀ ಆಗಿ ಮಾತಾಡಿ. ಯಾಕಂದ್ರೆ ಆತ ನಿಮ್ಮ ಗಂಡ. ನಿಮ್ಗೆ ಸಂಕೋಚವನ್ನು ಬಿಟ್ಟು ಆತನೊಂದಿಗೆ ಮಾತನಾಡುವ ಹಕ್ಕು ನಿಮ್ಮಲ್ಲಿದೆ. ಆದ್ರೆ ಯಾವತ್ತೂ ಕೂಡ ನಂಬಿಕೆ ದ್ರೋಹ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಷಣಿಕ ಆಕರ್ಷಣೆಗೆ ಮತ್ತೊಬ್ಬನಲ್ಲಿ ಅನೈತಿಕವಾದ ಸಂಬಂಧವನ್ನು ಇಟ್ಟು ನಿಮ್ಮ ಗಂಡ ಎಷ್ಟು ನಂಬಿಕೆ ಇಟ್ಟಿರ್ತಾರೆ ಅದನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದ್ಸಲ ನಂಬಿಕೆ ಮುರಿದೋದ್ರೆ ಮತ್ತೆ ಯಾವತ್ತೂ ಬರಲ್ಲ. ಹಾಗೆ ಗಂಡಸರು ಕೂಡ ಮಾಡುವ ದೊಡ್ಡ ತಪ್ಪೇನಂದ್ರೆ, ತಾವು ದುಡಿದ್ರೆ ಆಯ್ತು, ಹಣ ಕಲಿಸಿದ್ರೆ ಆಯ್ತು, ನಮ್ಮ ಕರ್ತವ್ಯ ಮುಗೀತು ಅಂತ. ಇದು ನೀವು ಮಾಡುವ ದೊಡ್ಡ ತಪ್ಪು. ಅವರಿಗೂ ಕೂಡ ನಿಮ್ಮೊಟ್ಟಿಗೆ ಮಾತಾಡ್ಬೇಕಂತ ಆಸೆಗಳಿರುತ್ತೆ. ಅವರಿಗಾಗಿ ಕೆಲವೊಂದಿಷ್ಟು ಸಮಯವನ್ನು ಮೀಸಲಾಗಿ ಇಡಬೇಕು. ನೀವು ಅವರೊಟ್ಟಿಗೆ ಖುಷಿಯಾಗಿ ಮಾತನಾಡಿ, ಅವರ ಆಸೆ ಆಕಾಂಕ್ಷೆಗಳನ್ನು ಕೇಳಿ. ಕೇವಲ ಏನು ಫಾರ್ ಎಕ್ಸಾಂಪಲ್ ಡ್ರೆಸ್ಸು ಅಥವಾ ಜುವೆಲ್ಲರಿಯೋ ಇದು ಮಾತ್ರ ಒಂದು ಹೆಣ್ಣಿನ ಬಯಕೆ ಆಗಿರೋದಿಲ್ಲ. ಅದಕ್ಕಿಂತ ಆಚೆ ತುಂಬಾನೇ ಇದೆ. ಅದು ಏನಂತ ತಿಳ್ಕೊಂಡು ಮಾತನಾಡಿ. ಕೇವಲ ದುಡಿದ್ರೆ ಆಯ್ತು, ಹಣ ಕಲಿಸಿದ್ರೆ ಆಯ್ತು ಅಂತ ಸುಮ್ಮನೆ ಇರಬೇಡಿ. ಡಿಸ್ಟೆನ್ಸ್ ಕ್ರಿಯೇಟ್ ಆಗೋದೇ ಮಾತು ಕಮ್ಮಿ ಆದಾಗ. ಅದು ಬಿಟ್ಟು ಆ ಸಮಯದಲ್ಲಿ ಇನ್ನೊಬ್ಬನೊಟ್ಟಿಗೆ ಮಾತನಾಡುವುದು ಅಥವಾ ಇನ್ನೊಬ್ಬನೊಟ್ಟಿಗೆ ಆಕರ್ಷಣೆಗೆ ಒಳಗಾಗುವುದು, ಇದರಿಂದ ನಿಮ್ಮ ಗಂಡ ಹೆಂಡತಿ ಸಂಬಂಧದ ನಡುವೆ ಬಿರುಕು ಬೀಳುತ್ತೆ, ಡಿಸ್ಟೆನ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕೇವಲ ದುಡಿದು ಕಲಿಸುವ ಹಣ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪ್ರೀತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ದೂರ ಇದ್ರೂ ಕೂಡ ಪ್ರೀತಿ ಯಾವತ್ತೂ ಕಮ್ಮಿ ಆಗ್ಲೇಬಾರದು. ಹಾಗೇನೆ ಮಾತು ಕೂಡ ಕಮ್ಮಿ ಆಗ್ಬಾರ್ದು. ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಹಿಳೆಯರು ಒಂದು ತಿಳ್ಕೊಳ್ಬೇಕು, ಅವ್ರು ಯಾರಿಗೋಸ್ಕರ ಹೊರ ದೇಶದಲ್ಲಿ ದುಡಿತಿದ್ದಾರೆ? ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ದುಡಿತಿದ್ದಾರೆ ಅಲ್ವಾ? ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅದನ್ನೆಲ್ಲ ಮರೆತು ಅವರು ದುಡಿದು ಹಣ ಕಲಿಸ್ಲಿಕ್ಕೆ ಅವರೇನು ಮಿಷಿನ್ ಅಲ್ಲ. ಅವರಿಗೂ ಕೂಡ ಅಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಸ್ವಲ್ಪ ತಿಳ್ಕೊಳ್ಬೇಕು ನಾವು. ಇಲ್ಲಿ ಗಂಡಸರು ಕೂಡ ಹೇಳ್ಬೇಕು, ತಾವು ಎಷ್ಟು ಕಷ್ಟಪಡ್ತಿದ್ದೀವಿ ಅಲ್ಲಿ ಅಂತ ಎಲ್ಲವನ್ನು ಮುಚ್ಚಿಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹೆಂಡತಿಗೂ ಕೂಡ ನಿಮ್ಮ ನೋವೇನು, ನೀವು ಎಲ್ಲಿ ಏನೆಲ್ಲ ಮಾಡ್ತಿದ್ದೀರಾ, ಎಷ್ಟು ಕಷ್ಟಪಡ್ತಿದ್ದೀರಾ, ನಿಮ್ಮ ಕೆಲಸ ಎಷ್ಟು ಕಷ್ಟ ಇದೆ ಅನ್ನೋದು ಕೂಡ ನಿಮ್ಮ ಹೆಂಡತಿಗೆ ಹೇಳ್ಬೇಕು. ಆಗ ಮಾತ್ರ ಅವರಿಗೂ ಕೂಡ ಕನ್ಸರ್ನ್ ಬರುತ್ತೆ ನಿಮ್ಮ ಮೇಲೆ. ಇಲ್ಲಿ ನೀವು ಬೇಡ, ನಮ್ಮ ಹೆಂಡತಿಗೆ ಏನು ಗೊತ್ತಾಗಬಾರ್ದು, ಅವಳು ಖುಷಿಯಾಗಿರ್ಬೇಕು, ಅವಳಿಗೆ ನೋವಾಗಬಾರ್ದು ಅಂತ ತಿಳ್ಕೊಳ್ಬೇಡಿ. ಗಂಡ ಹೆಂಡತಿ ಅಂದ್ರೆ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ, ಸಂಕೋಚಗಳೇ ಇಲ್ಲದೆ ಬದುಕುವುದೇ ದಾಂಪತ್ಯ ಅಲ್ವಾ? ಹಾಗಿದ್ಮೇಲೆ ನಿಮ್ಮ ಕಷ್ಟಕ್ಕೆ ಅವರು ಕೂಡ ಬೆಂಬಲ ಆಗ್ಬೇಕು. ನಿಮ್ಮ ಕಲಿಸುವ ಒಂದೊಂದು ರುಪೀಸ್ಗೂ ಕೂಡ ಅವರು ಬೆಲೆ ಕೊಡ್ಬೇಕಂದ್ರೆ ನಿಮ್ಮ ಕಷ್ಟ ಏನು, ನೀವು ಎಷ್ಟು ಕಷ್ಟ ಪಡ್ತಿದ್ದೀರಾ ಅನ್ನೋದು ಅವರು ಗೊತ್ತಾಗಬೇಕು. ಆಗ ಅವರು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ಅವರು ಕೂಡ ₹1 ಖರ್ಚು ಮಾಡುವಾಗ ಕೂಡ ಯೋಚನೆ ಮಾಡ್ತಾರೆ. ಮಹಿಳೆಯರು ಮತ್ತೊಬ್ಬನೊಟ್ಟಿಗೆ ಆಕರ್ಷಣೆಗೆ ಒಳಗಾಗ್ಲಿಕ್ಕೆ ಮೊದಲ ಕಾರಣ ಬಂತು ತಮ್ಮ ಗಂಡಂದಿರೇ. ಅವರು ಸರಿಯಾದ ರೀತಿಯಲ್ಲಿ ಪ್ರೀತಿ ತೋರಿಸ್ಬೇಕು. ದಿನ ಜಗಳ ಇದೆಲ್ಲ ಮಾಡ್ತಾ ಇರಬಾರ್ದು. ಸಂಸಾರದಲ್ಲಿ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಶಿಪ್ ಆಗಿರಿ, ಫ್ರೆಂಡ್ಲಿ ಆಗಿರಿ, ಏನೇ ಇದ್ರೂ ಮಾತಾಡಿ. ಎಷ್ಟು ಕ್ಲೋಸ್ ಆಗ್ಲಿಕ್ಕೆ ಸಾಧ್ಯವೋ ಅಷ್ಟು ಕ್ಲೋಸ್ ಆಗಿರಿ, ತಪ್ಪೇನಿಲ್ಲ.
ಬಿಕಾಸ್ ನೀವಿಬ್ರು ಗಂಡ ಹೆಂಡತಿಯರು. ಸ್ನೇಹಿತರೆ, ಅನೇಕ ವಿಡಿಯೋಸ್ ಬಂದು ಗಂಡ ಹೆಂಡತಿರ ಬಗ್ಗೆನೆ ಅವರ ಸೈಕಾಲಜಿಸ್ಟ್ ಅಂದ್ರೆ ಈ ಒಂದು ವುಮೆನ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಅವರ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ, ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ, ಇಂಥದ್ದು ವಿಡಿಯೋ ಮಾಡ್ತಿದ್ದೀನಿ. ಯಾಕಂದ್ರೆ ಇಲ್ಲಿ ಸಂಸಾರದಲ್ಲಿ ಬಿಕ್ಕು ಬೀಳೋದು ಅನೇಕ ಕಡೆ ನಾನು ನೋಡಿದ್ದೀನಿ. ಇಂಥ ಒಂದು ಸನ್ನಿವೇಶ ನೋಡಿ 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 ನಮಗೂ ಕೂಡ ಒಂದು ಆಸ್ ಎ ರೈಟರ್ ಆಗಿ ಕೂಡ ನನಗೂ ಒಂದು ಅಭ್ಯಾಸ ಆಗಿ ಹೋಗಿದೆ. ಎಲ್ಲೋ ಒಂದು ಕಡೆ ಈ ಸಂಸಾರದಲ್ಲಿ ಬಿರುಕು ಬೀಳುವುದನ್ನು ಆದಷ್ಟು ತಪ್ಪಿಸಬೇಕು. ಇದಕ್ಕೆ ಮೂಲ ಕಾರಣ ಯಾವುದಂತ ಅವರಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಇಂಥದ್ದೇ ವಿಡಿಯೋಸ್ ಅನ್ನು ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆನೇ ಇನ್ನು ಹೆಚ್ಚು ಎಷ್ಟು ಸಾಧ್ಯವೋ ಅಷ್ಟು ಇನ್ಫಾರ್ಮೇಶನ್ ನಿಮಗೆ ನಾವು ಕೊಡಬಲ್ಲೆ. ಅದಕ್ಕಾಗಿ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಸಹೋದರರೇ ಹಾಗೂ ಸಹೋದರಿಯರೇ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ನನ್ನ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಐ ಆಮ್ ಸ್ಪ್ರೆಡಿಂಗ್ ದ ಗುಡ್ ಮೆಸೇಜಸ್ ಓನ್ಲಿ. ಸೊ ಐ ಆಮ್ ಟೆಲ್ಲಿಂಗ್ ಯು, ಸೊ ಪ್ಲೀಸ್ ಶೇರ್ ಮೈ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್. ಇನ್ಶಾಲ್ಲ ಇನ್ನೊಂದು ವಿಡಿಯೋ ಒಳ್ಳೆ ಮೆಸೇಜ್ ಒಂದಿಗೆ ನಿಮ್ಮ ಮುಂದೆ ಖಂಡಿತ ಬರ್ತೀನಿ. ಸೊ ಅಲ್ಲಾಹ್ ಹಾಫೀಸ್.